ಸಾಲಿಗ್ರಾಮ ತಾಲೂಕು ಅಖಿಲ ಭಾರತ ವೀರಶೈವ ಮಹಾಸಭಾ ಯುವ ಘಟಕದ ಪದಾಧಿಕಾರಿಗಳಿಗೆ ಸನ್ಮಾನ. ಹೌದು, ಸಾಲಿಗ್ರಾಮ ತಾಲೂಕು ಅಖಿಲ ಭಾರತ ವೀರಶೈವ ಮಹಾಸಭಾ ಯುವ ಘಟಕದ ನೂತನ ಅಧ್ಯಕ್ಷರಾದ ಕೋಳೂರು ಸತೀಶ್, ಉಪಾಧ್ಯಕ್ಷರು ಸರಗೂರು ಕಿರಣ್, ದಡದಹಳ್ಳಿ ಪಾಲಾಕ್ಷ ಅವರುಗಳನ್ನು ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಗೂ ಸಮಾಜದ ಮುಖಂಡರ ವತಿಯಿಂದ ಕರ್ಪೂರವಳ್ಳಿ ಜಂಗಮ ಮಠದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಮಾಜದ ಮುಖಂಡರು ನೂತನ ಪದಾಧಿಕಾರಿಗಳಿಗೆ ಶುಭ ಹಾರೈಸಿ ಸಮಾಜದ ಸಂಘಟನೆ, ಯುವಕರ ಒಗ್ಗಟ್ಟು ಹಾಗೂ ಸಮುದಾಯದ ಅಭಿವೃದ್ಧಿಗೆ ಹೆಚ್ಚಿನ ಶ್ರಮ ವಹಿಸುವಂತೆ ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಮಾಜಿ ನಿರ್ದೇಶಕರು ನಟರಾಜ್, ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಕುಮಾರಸ್ವಾಮಿ ಕಾಯನಹಳ್ಳಿ, ಆರ್ ನಂದೀಶ್, ಗಿರೀಶ್, ಸಿದ್ದೇಶ್ ಸೇರಿದಂತೆ ಪದಾಧಿಕಾರಿಗಳು, ಸಮಾಜದ ಮುಖಂಡರು ಹಾಗೂ ಯುವ ಘಟಕದ ಸದಸ್ಯರು ಉಪಸ್ಥಿತರಿದ್ದರು. ಅಖಿಲ ಭಾರತ ವೀರಶೈವ ಮಹಾಸಭಾ ಸಾಲಿಗ್ರಾಮ ತಾಲೂಕು ಮತ್ತು ಕೇರನಾರು ತಾಲೂಕದ ಅಧ್ಯಕ್ಷರುಗಳಾದಂತಹ ಕೆ.ಬಿ. ನಟರಾಜಣ್ಣನವರು ಹಾಗೂ ನಮ್ಮ ಸಿ.ಪಿ. ರಮೇಶಣ್ಣನವರು ಸಹ ನಮ್ಮ ಸಾಲಿಗ್ರಾಮ ತಾಲೂಕು ಯುವ ಘಟಕಕ್ಕೆ ನಮ್ಮನ್ನು ನೇಮಿಸಿದ್ದಾರೆ. ನಾವು ಇದೇ ಜವಾಬ್ದಾರಿಯನ್ನು ತೆಗೆದುಕೊಂಡು ನಾವು ಸಂಘ ಸಂಸ್ಥೆಗಳಲ್ಲಿ ಹೆಚ್ಚಿನದಾಗಿ ಕೆಲಸ ಮಾಡಿಕೊಂಡು ಮತ್ತು ನಮ್ಮ ಸಮಾಜಕ್ಕೆ ಯಾವುದೇ ರೀತಿಯಾಗಿ ಬೆನ್ನೆಲುಬಾಗಿ ನಿಂತ್ಕೊಂಡು ಕೆಲಸ ಮಾಡಿಕೊಂಡು ಹೋಗ್ತೀವಿ ಅನ್ನೋದನ್ನ ಭರವಸೆಯನ್ನು ನೀಡ್ತಾ ಇದ್ದೀನಿ. ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರಾದಂತಹ ಮಹಾಸಭಾ ಅಧ್ಯಕ್ಷರಾದಂತಹ ಕೆಳಗ ನಟರಾಜಣ್ಣನವರು, ಮತ್ತೆ ಅಖಿಲ ಭಾರತ ಯುವ ಘಟಕದ ಅಧ್ಯಕ್ಷರಾದಂತಹ ಸತೀಶ್ ರವರು, ಮತ್ತೆ ನಮ್ಮ ಸಮಾಜದ ಹಿರಿಯರು ಮತ್ತು ಮುಖಂಡರು ಇವರು ನನ್ನನ್ನು ಯುವ ಘಟಕದ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಅದರಿಂದ ತುಂಬ ಧನ್ಯವಾದಗಳು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾದ ಕೆರಡಗ ನಟರಾಜ್ ಅವರು ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಯುವ ಘಟಕದ ಅಧ್ಯಕ್ಷರಾದ ಸತೀಶ್ ಅವರು ನಮ್ಮನ್ನು ಯುವ ಘಟಕ ಸಾಲಿಗ್ರಾಮ ತಾಲೂಕಿನ ಯುವ ಘಟಕದ ಉಪಾಧ್ಯಕ್ಷರಾಗಿ ನೇಮಿಸಿ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇನ್ನು ಮುಂದೆ ಅಧ್ಯಕ್ಷರುಗಳ ಜೊತೆ ನಾವು ಕೂಡ ಕೈ ಜೋಡಿಸಿ ಅದ್ದೂರಿ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತೇವೆ ಅಂತ ಹೇಳ್ತೇವೆ. ಈ ಒಂದು ದಿವಸ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ ಕೃಷ್ಣರಾಜನಗರದ ಅಧ್ಯಕ್ಷರಾದಂತಹ ಸಿ.ಪಿ. ರಮೇಶ್ ರವರು ಮತ್ತು ಸಾಲಿಗ್ರಾಮದ ಅಧ್ಯಕ್ಷರಾದಂತಹ ಕೆಡಗ ನಟರಾಜ್ ಅವರ ಆದೇಶದ ಮೇರೆಗೆ ಇವತ್ತು ನಮ್ಮ ಯುವ ಘಟಕದ ಅಧ್ಯಕ್ಷರಾಗಿ ಕೋಳೂರು ಸತೀಶ್ ಅವ್ರನ್ನ ಆಯ್ಕೆ ಆಗಿತ್ತು. ಅದಾದ ನಂತರ ತುರ್ತಾಗಿ ನಿನ್ನೆ ಸಂಜೆ ಉಪಾಧ್ಯಕ್ಷಗಳನ್ನು ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕು ಅಂತ ಒಂದು ಅಧ್ಯಕ್ಷರ ಆದೇಶದ ಮೇರೆಗೆ ಇವತ್ತು ಅವರು TAPMC ಅಧ್ಯಕ್ಷ ಚುನಾವಣೆ ಇರೋದ್ರಿಂದ ಅವರ ಅನುಪಸ್ಥಿತಿಯಲ್ಲಿ ಇವತ್ತು 2 ಜನ ಉಪಾಧ್ಯಕ್ಷಗಳನ್ನ ಸರಗೂರು ಕಿರಣ್ ಕುಮಾರ್ SV ಮತ್ತು ದಡದಳ್ಳಿಯ ಅಶ್ವಥ್ ಕುಮಾರ್ ಅವ್ರನ್ನ ಇವತ್ತು ಉಪಾಧ್ಯಕ್ಷಗಳಾಗಿ ಆಯ್ಕೆ ಮಾಡಿದೆ. ಇನ್ನು ಮುಂದೆ ಯುವ ಘಟಕ ನಮ್ಮ ತಾಲೂಕಿನ ಸಮಾಜದ ಯಾವುದೇ ಕಾರ್ಯಕ್ರಮಗಳಿರಲಿ, ಯಾವುದೇ ನೋವು ನಲಿವುಗಳಿರಲಿ, ಸಮಾಜದ ಯಾವುದೇ ನೋವು ನಲಿವುಗಳಿರಲಿ, ಅವುಗಳಿಗೆ ಸ್ಪಂದಿಸಿ ಪಕ್ಷಾತೀತವಾಗಿ ಸಮಾಜದವನ್ನ ಕಟ್ಟಲಿಕ್ಕೆ, ಸಮಾಜದ ಅಭಿವೃದ್ಧಿಗೆ, ಸಮಾಜದ ಒಂದು ಕಾರ್ಯಕ್ರಮಗಳಿಗೆ ಮುಂಚೂಣಿಯಾಗಿ ನಿಂತ್ಕೊಂಡು ಎಲ್ಲವನ್ನ ಮಾಡಬೇಕು ಅಂತ ಈ ಸಮಯದಲ್ಲಿ ಅವ್ರಿಗೆ ಕಿವಿ ಮಾತನ್ನು ಹೇಳ್ತಾ ಎಲ್ಲ ಯುವಕರುಗಳನ್ನ ಸಂಘಟನೆ ಮಾಡಿಕೊಂಡು ಸಮಾಜದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕಿಗೆ ಅಧ್ಯಕ್ಷರು ಮಹಾಸಭಾ ಒಂದು ತಂದೆ ಇದ್ದಂತ ಒಂದು ಸ್ಥಾನದಲ್ಲಿರುತ್ತೆ. ಇಲ್ಲಿಯ ಕಾರ್ಯಕ್ರಮಗಳು ಎಲ್ಲವನ್ನು ಸಹ ಯುವ ಘಟಕದ ಮೇಲೆ ತುಂಬಾ ಇರುತ್ತೆ. ಅದನ್ನ ಸಂಘಟನೆ ಮಾಡಿಕೊಂಡು ಅವರು ತುಂಬಾ ಚೆನ್ನಾಗಿ ಕಾರ್ಯಕ್ರಮನ ಮಾಡ್ಕೊಂಡು ಹೋಗ್ಲಿ, ಪಕ್ಷಾತೀತವಾಗಿ ಮಾಡ್ಲಿ, ಅದಕ್ಕೆ ನಮ್ಮ ಬೆಂಬಲ ಯಾವತ್ತೂ ಇರುತ್ತೆ ಅಂತ ಈ ಸಮಯದಲ್ಲಿ ನಾನು ಒಂದು 2 ಮಾತು ಹೇಳ್ತಾ ಅವ್ರಿಗೆ ಶುಭವಾಗ್ಲಿ, ಇವತ್ತು ಆಯ್ಕೆ ಆಗಿರ್ತಕ್ಕಂಥ ಉಪಾಧ್ಯಕ್ಷರುಗಳಿಗೆ ಶುಭವಾಗ್ಲಿ ಅಂತ 2 ಮಾತನ್ನು ಹೇಳಿ ಮುಗಿಸ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮನದಾಳದಲ್ಲಿ ಶ್ರೀ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರನ್ನು ನೆನೆಯುತ್ತಾ, ನೀವು ನಮ್ಮ ಸಾಲಿಗ್ರಾಮ ತಾಲೂಕಿನಲ್ಲಿ ಹೊಸದಾಗಿ ಅಖಿಲ ಭಾರತ ವೀರಶೈವ ಮಹಾಸಭಾ ಉದ್ಘಾಟನೆ ಆಯಿತು. ಅದಾದ ನಂತರ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾದಂಥ ಕೆ.ಬಿ. ನಟರಾಜ್ ಅವರು ಆಯ್ಕೆಯಾದರು. ಆಯ್ಕೆಯ ಸಂದರ್ಭದಲ್ಲಿ ಯುವ ಘಟಕವನ್ನು ಆಯ್ಕೆ ಮಾಡಬೇಕು ಅಂತ ಜಿಲ್ಲೆಯ ಒಂದು ಸಲಹೆಯ ಮೇರೆಗೆ ಆಯ್ಕೆ ಮಾಡಿದ್ರು. ಕೋಳೂರು ಸತೀಶರನ್ನು ಅಖಿಲ ಭಾರತ ವೀರಶೈವ ಯುವ ಘಟಕದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರು. ರಾತ್ರಿ ತಾನೇ ದಡಿ ಇದ್ಕಿದಂಗೆ ಹೇಳಿ ಇನ್ನು 2 ಜನ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡುವಂತ ಅಧ್ಯಕ್ಷರು ಇವರಿಗೆ ಅಪ್ಪಣೆ ಕೊಟ್ಟರು. ಅದರ ಪ್ರಕಾರವಾಗಿ ಇವತ್ತು 2 ಜನ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿ ಅವರು ಲೆಟರ್ ಕೊಟ್ಟಿದ್ದಾರೆ. ನೀವು ನಮ್ಮ ಸಾಲಿಗ್ರಾಮ ತಾಲೂಕಿನಲ್ಲಿ ನಮ್ಮ ವೀರಶೈವ ಲಿಂಗಾಯತರು ಯಾವ್ಯಾವ ಊರಿನಲ್ಲವ್ರೆ
ಆಯಾ ಊರಿಗೆ ಪ್ರತಿ ಒಂದು ಮನೆಗೆ ಹೋಗಿ ಒಂದೊಂದು ಮನೆಗೆ ಒಂದೊಂದು ಸೇರಂತೂ ಕಂಪಲ್ಸರಿ ಮಾಡಿಸ್ಲೇಬೇಕು. ನಮ್ಮ ಜನಸಂಖ್ಯೆ ಎಷ್ಟಿದೆ ಅಂದ್ಬಿಟ್ಟು ನಮ್ಮ ಸಾಲಿಗ್ರಾಮ ತಾಲೂಕಲ್ಲಿ ತೋರಿಸ್ಬೇಕು. ಅದನ್ನು ಒಳ್ಳೆ ಕೆಲಸ ಮಾಡಿ. ನೀವು ಯಾವುದೇ ಕೆಲಸ ಮಾಡಿದ್ರೂ ನಿಮ್ಮ ಜೊತೆ ನಾನು ಇರ್ತೀನಿ. ಹಿಂದೆ ನಾನು ಯುವ ಘಟಕದ ಅಧ್ಯಕ್ಷನಾಗಿ ಕೆಲಸ ಮಾಡಿದಾಗಲೂ ನೀವು ಎಲ್ಲರೂ ನನಗೆ ಸಪೋರ್ಟ್ ಕೊಟ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡೀವಿ. ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ಗ್ರಾಮ ಪಂಚಾಯತಿಲಿ ನಮ್ಮ ಸಮಾಜದಿಂದ ಆಯ್ಕೆಯಾದವ್ರಿಗೆ ಸನ್ಮಾನ ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದೀವಿ. ಮುಂದೆನೂ ಸಹ ಅದೇ ಥರ ಒಳ್ಳೊಳ್ಳೆ ನಮ್ಮ ಸಮಾಜದಿಂದ ಯಾವುದೇ ಊರಲ್ಲಿ ಅದು ಒಂದೇ ಮನೆ ಇರಲಿ, ಅಲ್ಲೇನಾರೇ ಸ್ವಲ್ಪ ನುಡಿದಾಗಿದೆ ಅಂದ್ರೆ ನಾವೆಲ್ಲ ಒಟ್ಟಾಗಿ ಹೋಗಿ ನಿಂತು ಅವ್ರಿಗೆ ಏನು ಬೇಕೋ ಧೈರ್ಯ ತುಂಬುವಂಥ ಕೆಲಸ ಮಾಡನ್ನೇ ಅಂತ ಹೇಳಿ ನನ್ನನ್ನು ಎಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ಮಾತು ಮುಗಿಸ್ತೀನಿ.